ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವಿರುವ ಫ್ಲೆಕ್ಸ್ಗಳನ್ನು ಕಿಡಿಗೇಡಿಗಳು ಹರಿದು ಹಾಕಿರುವ ಘಟನೆ ತಾಲೂಕಿನ ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಗುರುವಾರ ರಾತ್ರಿ ಸಂಭವಿಸಿದೆ. ಅಂಬೇಡ್ಕರ್ ಫ್ಲೆಕ್ಸ್ ಮುಂಭಾಗ ಜಮಾಯಿಸಿದ ಗ್ರಾಮಸ್ಥರು ಕಿಡಿಗೇಡಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಗ್ರಾಮದಲ್ಲಿ ಅಳವಡಿಸಿರುವ ಅಂಬೇಡ್ಕರ್ ಅವರ ಫ್ಲೆಕ್ಸ್ಗಳನ್ನು ಕಿಡಿಗೇಡಿಗಳು ಹರಿದು ಅವಮಾನಿಸಿದ್ದಾರೆ. ಅಷ್ಟೇ ಅಲ್ಲದೆ ಗ್ರಾಮದಲ್ಲಿರುವ ಲುಂಬಿನಿ ಬುದ್ಧ ವಿಹಾರದಲ್ಲಿ ಬುದ್ಧರ ಪ್ರತಿಮೆಯನ್ನು ಹೊಡೆದು ಹಾಕಿದ್ದಾರೆ. ವಿಷಯ ತಿಳಿದ ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಅವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಬಳಿಕ ಜನಮಿತ್ರದೊಂದಿಗೆ ಮಾತನಾಡಿದ ಅವರು, ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಕಿಡಿಗೇಡಿಗಳು ಅಂಬೇಡ್ಕರ್ ಅವರ ಫ್ಲೆಕ್ಸ್ಗಳನ್ನು ಹರಿದಿರುವ ಘಟನೆ ಸಂಭವಿಸಿದ್ದು, ಗ್ರಾಮಸ್ಥರಿಂದ ದೂರು ಪಡೆದು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದೇನೆ. ಈ ಘಟನೆಗೆ ಕಾರಣರಾದವರನ್ನು ಪತ್ತೆ ಹಚ್ಚಿ ಶೀಘ್ರದಲ್ಲಿ ಬಂಧಿಸಿ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ನಂತರ ಗ್ರಾಮದ ಮಹಿಳೆ ಶೋಭಾ ಮಾತನಾಡಿದರು. ಶ್ವಾನದಳ ಬೆರಳಚ್ಚು ತಜ್ಞರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಧರ್, ಡಿವೈಎಸ್ಪಿ ಧರ್ಮೇಂದ್ರ, ಇನ್ಸ್ಪೆಕ್ಟರ್ ನವೀನ್ ಸೇರಿದಂತೆ ರಾಮಸಮುದ್ರ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಳೆ ಬಡಾವಣೆಯ ಅಂಬೇಡ್ಕರ್ ಅವರ ಬೋರ್ಡ್ ಹಾಗೂ ಹೊಸ ಬಡಾವಣೆಗೆ ಹೋಗೋ ರಸ್ತೆಯಲ್ಲಿರತಕ್ಕಂಥ ಅಂಬೇಡ್ಕರ್ ಫ್ಲೆಕ್ಸ್ ಕಿಡಿಗೇಡಿಗಳು ಅದನ್ನು ವಿರೂಪಗೊಳಿಸಿದ್ದಾರೆ. ಅಂದರೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕತ್ತರಿಸಿದ್ದಾರೆ ಅನ್ನುವಂಥ ಮಾಹಿತಿ ಬಂತು. ತಕ್ಷಣ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಸ್ಥಳಕ್ಕೆ ಆಗಮಿಸಿದ್ದು ಪರಿಶೀಲನೆ ನಡೆಸಿದ್ದಾರೆ. ಇಮಿಡಿಯೇಟಾಗಿ ನಾನು ಕೂಡ ಸ್ಥಳಕ್ಕೆ ಬಂದು ನಮ್ಮ ಅಧಿಕಾರಿಗಳೆಲ್ಲರೂ ಬಂದು ಪರಿಶೀಲನೆ ನಡೆಸಿದ್ವಿ. ಈಗ ಗ್ರಾಮಸ್ಥರಿಂದ ದೂರನ್ನು ಸ್ವೀಕರಿಸಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ. ಸ್ಥಳವನ್ನು ಪರಿಶೀಲನೆ ಮಾಡಲಿಕ್ಕೆ ಡಾಗ್ ಸ್ಕ್ವಾಡ್ ಬಂದಿದೆ, ಫಿಂಗರ್ ಪ್ರಿಂಟ್ನವರು ಬಂದಿದ್ದಾರೆ, ಸೋಕೋ ಟೀಮ್ ಕೂಡ ಕರೆಸ್ಕೊಂಡಿದ್ದೀವಿ. ಮತ್ತು ಈಗಾಗಲೇ ನಮ್ಮ ಟೆಕ್ನಿಕಲ್ ಅಸಿಸ್ಟೆಂಟ್ಸ್ ಟೀಮ್ ಕೂಡ ಬಂದುಬಿಟ್ಟು CDR ತೆಗಿಲಿಕ್ಕೆ ನಾವು ಟವರ್ ಡಂಪನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅದರ ಬಗ್ಗೆ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೂ ಕೂಡ ಟೆಕ್ನಿಕಲ್ ಹಿನ್ನೆಲೆಯಲ್ಲಿ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇಮಿಡಿಯೇಟಾಗಿ ಈ ಕೃತ್ಯವನ್ನು ಮಾಡಿರ್ತಕ್ಕಂಥ ಕಿಡಿಗೇಡಿಗಳನ್ನು ತಕ್ಷಣ ಬಂಧಿಸಿ ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ. ಸಿಕ್ಕಿದೆ, ಈಗ ಫಿಂಗರ್ ಪ್ರಿಂಟ್ಸ್ ಸಿಕ್ಕಿದೆ, ಡಾಗ್ ಸ್ಕ್ವಾಡ್ ಕೂಡ ಸ್ವಲ್ಪ ಲೀಡ್ ಕೊಟ್ಟಿದೆ, ಮತ್ತು CDRದು ಕೂಡ ಅನಾಲಿಸಿಸ್ ಶುರುವಾಗಿದೆ. ಖಂಡಿತ ಬೇಗನೆ ಅದನ್ನು ಪತ್ತೆ ಹಚ್ತೇವೆ. ತೆಗೆದುಬಿಟ್ಟಿದ್ದಾರೆ, ಫೇಸ್ ಎಲ್ಲ ತೆಗೆದುಬಿಟ್ಟಿದ್ದಾರೆ, ಮತ್ತೆ ಬುದ್ಧನ ದೇವಸ್ಥಾನದಲ್ಲಿ ಫೋಟೋ ಹೊಡೆದಾಕಿದ್ದಾರೆ. ವಿರೋಧಿಗಳಿಗೆ ಶಿಕ್ಷೆ ಆಗಲೇಬೇಕು. ವಿರೋಧಿಗಳಿಗೆ ನಮ್ಮೂರಲ್ಲಿ ಕರ್ಕೊಬಂದು ವಿರೋಧಿ ಯಾರಾಗಿರ್ತಾರೆ ಅವ್ರನ್ನ ಕರ್ಕೊಬಂದು ಜೋಡು ಹಾರ ಹಾಕಿ ಮೆರವಣಿಗೆ ಮಾಡಬೇಕು. ಅವ್ರಿಗಂತೂ ಶಿಕ್ಷೆ ಕೊಡಲೇಬೇಕು. ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಜೈಲಿಗೆ ಹಾಕ್ಬಾರ್ದು. ಕರ್ಕೊಬಂದು ನಮ್ಮ ಮುಂದೆ ನಿಲ್ಲಿಸ್ಬೇಕು, ಹೆಂಗಸರ ಮುಂದೆ. ಆವಾಗ ನಾವು ತೋರಿಸ್ತೀವಿ ಯಾರು ದಲಿತರು ಯಾರು ಬೇರೆಯವ್ರು ಯಾರು ಅಂತ ಗೊತ್ತಾಯ್ತದೆ. ನಮ್ಮ ಮುಂದೆ ಅವನ್ನ ಕರ್ಕೊಬಂದು ನಿಲ್ಲಿಸ್ಬೇಕು. ನಿಲ್ಲಿಸಿದಾಗ ಅವನೇನು ಅವನೆತ್ತ ಅಂತ ನಾವು ಹೆಂಗಸರೆಲ್ಲ ಸೇರಿ ಅವನಿಗೆ ಮಾಡ್ತೀವಿ, ಸರಿಯಾಗಿ ಶಿಕ್ಷೆ ಕೊಡ್ತೀವಿ ಅವನಿಗೆ. ಅದಂತೂ ಖಂಡಿತ. ವಿರೋಧಿಗಳಿಗಂತೂ ಖಂಡಿತ ಶಿಕ್ಷೆ ಆಗ್ಲೇಬೇಕು. ನಾವಂತೂ ಕೊಟ್ಟೇ ಕೊಡ್ತೀವಿ. ನಮ್ಗೆ ಸಂವಿಧಾನ ತಂದು ನಮ್ಗೆ ಎಲ್ಲರಿಗೂ ಸ್ವಾತಂತ್ರ್ಯ ತಂದು ಸಂವಿಧಾನದಲ್ಲಿ ಏನೇನ್ ಅದನ್ನೆಲ್ಲ ನಾವು ಪಾಲಿಸಿ ಪ್ರತಿ ಒಂದು ಜಾತಿನೂ ಕೂಡ ನಾವು ವಿರೋಧ ಮಾಡೋದಿಲ್ಲ, ಪ್ರೀತಿ ಮಾಡ್ತೀವಿ. ಆದ್ರೆ ನಮ್ಮ ಜಾತಿನ ಮಾತ್ರ ವಿರೋಧ ಮಾಡ್ತಾರೆ. ಯಾಕೆ ನಮ್ಮ ಜಾತಿನ ಯಾಕೆ ವಿರೋಧ ಮಾಡೋದು? ಎಲ್ಲ ಜಾತಿನ ನಾವು ಪ್ರೀತಿ ಮಾಡ್ತೀವಿ, ಎಲ್ಲರನ್ನೂ ಕೂಡ ಪ್ರೀತಿ ಮಾಡ್ತೀವಿ. ಯಾರನ್ನೂ ನಾವು ವಿರೋಧ ಮಾಡೋದಿಲ್ಲ, ಎಲ್ಲರನ್ನೂ ಕೂಡ ಪ್ರೀತಿ ಮಾಡ್ತೀವಿ. ನಮ್ಮ ಜಾತಿನೇ ಯಾಕೆ ಅಂಬೇಡ್ಕರ್ ಪಕ್ಷದವ್ರನ್ನೇ ಯಾಕೆ ವಿರೋಧ ಮಾಡೋದು? ಅವ್ರದ್ದು ಯಾವತ್ತೂ ಕೂಡ ನಾವು ಬಿಟ್ಕೊಡ್ಬಾರ್ದು. ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನಮ್ಮ ಊರ್ಗ ಅವನ್ನ ವಿರೋಧಿನ ಕರ್ಕೊಬರ್ಬೇಕು, ನಮ್ಮ ಮುಂದೆ ನಿಲ್ಲಿಸ್ಬೇಕು. ನಾವು ಅವ್ನಿಗೆ ತಕ್ಕಂಥ ಶಿಕ್ಷೆ ಕೊಡ್ತೀವಿ. ಆಮೇಲೆ ನ್ಯಾಯಾಲಯಕ್ಕೆ ಅವನ್ನ ಕರ್ಕೊಂಡು ಹೋಗ್ಬೇಕು. ಅಲ್ಲಿವರೆಗೂ ನಾವು ಹೋರಾಟ ಬಿಡಲ್ಲ, ಹೋರಾಟ ಮಾಡೇ ಮಾಡ್ತೀವಿ. ಅವ್ನಿಗೆ ಶಿಕ್ಷೆ ಆಗಲೇಬೇಕು. ತಮ್ಮ ಹೆಸರು ಮೇಡಮ್? ಶೋಭಾ ಅಂತ, ಜ್ಯೋತಿಗೌಡ.